ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಉಸಿರಾಟದ ಸಮಸ್ಯೆ ಇರುವವರಿಗೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್: ಎ ಸೀಬೆಹಣ್ಣು, ಬಿ ಸೇಬು, ಸಿ ಮೀನು, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೀಬೆಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಸಿ ಅಂಶದ ಜೊತೆಗೆ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶಗಳು, ಪೊಟ್ಯಾಷಿಯಂ ಮತ್ತು ನಾರಿನಾಂಶ ಅಧಿಕ ಪ್ರಮಾಣದಲ್ಲಿ ಸಿಗುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬಂದು ಹೃದಯದ ಆರೋಗ್ಯ ಚೆನ್ನಾಗಿರುವುದರ ಜೊತೆಗೆ ಶ್ವಾಸಕೋಶದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ. ಇದರಿಂದ ಉಸಿರಾಟದ ವ್ಯವಸ್ಥೆಯೂ ಕೂಡ ಚೆನ್ನಾಗಿರುತ್ತದೆ. ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡುವಲ್ಲಿ ಮತ್ತು ಉಸಿರಾಟದ ತೊಂದರೆಯನ್ನು ದೂರ ಮಾಡುವಲ್ಲಿ ಸೇಬು ಹಣ್ಣಿನ ಪಾತ್ರ ದೊಡ್ಡದು. ಇದು ಅಸ್ತಮಾ ಸಮಸ್ಯೆಯನ್ನು ದೂರ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮಗುವಿಗೆ ಯಾವ ವಯಸ್ಸಿನ ನಂತರ ಮೊಟ್ಟೆ ತಿನ್ನಿಸಲು ಪ್ರಾರಂಭಿಸಬಹುದು? ಆಪ್ಷನ್ಸ್: ಎ 1 ವರ್ಷ, ಬಿ 6 ತಿಂಗಳು, ಸಿ 1.5 ವರ್ಷ, ಡಿ 2 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 6 ತಿಂಗಳು. ಮಗುವಿಗೆ 6 ತಿಂಗಳು ತುಂಬಿದಾಗ ಮೊಟ್ಟೆಗಳನ್ನು ತಿನ್ನಿಸಲು ಪ್ರಾರಂಭಿಸಬಹುದು. ಆದರೆ ಆರಂಭದಲ್ಲಿ ಅರ್ಧ ಮೊಟ್ಟೆಯನ್ನು ಮಾತ್ರ ನೀಡಿ. ಕೆಲವೊಮ್ಮೆ ಮೊಟ್ಟೆಯಿಂದ ಶಿಶುಗಳಿಗೆ ಅಲರ್ಜಿ ಅಥವಾ ಅಜೀರ್ಣ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಕಂದಮ್ಮಗಳಿಗೆ ಮೊಟ್ಟೆಯನ್ನು ನೀಡುವ ಮೊದಲು ಒಮ್ಮೆ ಮಕ್ಕಳ ತಜ್ಞರಲ್ಲಿ ತಪಾಸಣೆ ಹಾಗೂ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಮೊಟ್ಟೆಯಲ್ಲಿ ಪ್ರೋಟೀನ್ ಸಮೃದ್ಧವಾಗಿದ್ದು ಇದು ಮಗುವಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಇದಲ್ಲದೆ ಇದು ವಿಟಮಿನ್ ಎ, ಡಿ, ಇ ಯನ್ನು ಹೊಂದಿರುತ್ತದೆ. ಇದು ಮಕ್ಕಳ ಮೂಳೆಗಳು ಮತ್ತು ಕಣ್ಣುಗಳನ್ನು ಬಲಪಡಿಸುತ್ತದೆ. ಮೂರನೇ ಪ್ರಶ್ನೆ, ವಿಶ್ವದ ಅತ್ಯುತ್ತಮ ಶಾಲೆಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಭಾರತದ ಏಕೈಕ ಶಿಕ್ಷಣ ಸಂಸ್ಥೆ ಯಾವುದು? ಆಪ್ಷನ್ಸ್: ಎ ಕೇಂಬ್ರಿಡ್ಜ್, ಬಿ ಕೇಂದ್ರೀಯ ವಿದ್ಯಾಲಯ, ಸಿ ಕ್ಯಾಥೋಲಿಕ್ ಶಾಲೆ, ಡಿ DAIS ಅಂದರೆ ಧೀರುಭಾಯಿ ಅಂಬಾನಿ ಅಂತಾರಾಷ್ಟ್ರೀಯ ಶಾಲೆ. ಸರಿಯಾದ ಉತ್ತರ ಆಪ್ಷನ್ ಡಿ DAIS. ವಿಶ್ವದ ಅತ್ಯುತ್ತಮ ಶಾಲೆಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿರುವ ಏಕೈಕ ಶಾಲೆ ಧೀರುಭಾಯಿ ಅಂಬಾನಿ ಅಂತಾರಾಷ್ಟ್ರೀಯ ಶಾಲೆ. ಈ ಶಾಲೆ ನೀತಾ ಅಂಬಾನಿಯ ಒಡೆತನದಲ್ಲಿದ್ದು US ಮತ್ತು UKಯ ಹೊರಗಿನ ಉನ್ನತ ಶಾಲೆಗಳ ಪಟ್ಟಿಯಲ್ಲಿ 5ನೇ ಸ್ಥಾನವನ್ನು ಮತ್ತು US ಮತ್ತು UKಯ ಶಾಲೆಗಳನ್ನು ಸೇರಿಸಿದ ನಂತರ 77ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ವರದಿಯಲ್ಲಿ ಒಟ್ಟು 122 ಹಗಲು ಶಾಲೆಗಳು ಅಂದರೆ ಮಕ್ಕಳು ಹಗಲಿನ ವೇಳೆ ಅಧ್ಯಯನ ಮಾಡಲು ಹೋಗುವ ಶಾಲೆಗಳು ಸೇರಿವೆ. ಇವುಗಳಲ್ಲಿ ಅತಿ ಹೆಚ್ಚು ಅಂದರೆ 58 ಅಮೆರಿಕದ ಶಾಲೆಗಳಿವೆ. ಅದರ ನಂತರ ಬ್ರಿಟನ್ನಿಂದ 47, ಚೀನಾದಿಂದ 9, ಸಿಂಗಪುರ್ ಮತ್ತು ಜಪಾನ್ನಿಂದ ತಲಾ 2 ಶಾಲೆಗಳ ಹೆಸರಿವೆ. ಕೆನಡಾ, ದಕ್ಷಿಣ ಕೊರಿಯಾ, ಭಾರತ ಮತ್ತು UAEಯಿಂದ ತಲಾ 1 ಶಾಲೆ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ನಾಲ್ಕನೇ ಪ್ರಶ್ನೆ, ಮಲಗುವ ಮುನ್ನ ಮುಖಕ್ಕೆ ಯಾವುದನ್ನು ಹಚ್ಚುವುದರಿಂದ ಮುಖದಲ್ಲಿನ ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಕೊಬ್ಬರಿ ಎಣ್ಣೆ, ಬಿ ಅಲೋವೆರಾ, ಸಿ ಮಾಯಿಶ್ಚರೈಸರ್, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಡಿ ತುಪ್ಪ. ತುಪ್ಪವು ಕೊಬ್ಬಿನಾಮ್ಲಗಳನ್ನು ಹೊಂದಿದ್ದು ಇದು ಚರ್ಮದ ಆಳಕ್ಕೆ ತಲುಪುತ್ತದೆ ಮತ್ತು ದೀರ್ಘಕಾಲದವರೆಗೆ ಪೋಷಣೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ನೀವು ಒಣ ಚರ್ಮ ಹೊಂದಿದ್ದರೆ ತುಪ್ಪ ನಿಮ್ಮ ತ್ವಚೆಯ ರಕ್ಷಣೆಗೆ ಉತ್ತಮ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ತುಪ್ಪವನ್ನು ಹಚ್ಚುವುದರಿಂದ ನಿಮ್ಮ ಮುಖದಲ್ಲಿನ ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ. ಏಕೆಂದರೆ ತುಪ್ಪವು ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದು ಚರ್ಮದ ಸ್ಥಿತಿಸ್ಥಾಪಕತ್ವ ಮತ್ತು ಬಿಗಿತವನ್ನು ಕಾಪಾಡಿಕೊಳ್ಳುತ್ತದೆ. ಅಲ್ಲದೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಇ ಚರ್ಮವನ್ನು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ತುಪ್ಪ ಮುಖವನ್ನು ತಾಜಾವಾಗಿರಿಸುತ್ತದೆ. ಐದನೇ ಪ್ರಶ್ನೆ, ದೇಹದಿಂದ ಬೇರೆಯಾದರೂ ಹಲ್ಲಿಯ ಬಾಲ ಏಕೆ ಅಲುಗಾಡುತ್ತಲೇ ಇರುತ್ತದೆ? ಆಪ್ಷನ್ಸ್: ಎ ಸೃಷ್ಟಿ ನಿಯಮ, ಬಿ ಪುನಃ ಅಂಗರಚನೆ, ಸಿ ಆತ್ಮರಕ್ಷಣೆ, ಡಿ ಹೆದರಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆತ್ಮರಕ್ಷಣೆ. ಬಾಲ ಕತ್ತರಿಸಿಕೊಂಡು ಹಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ. ತಕ್ಷಣ ಬೇಟೆಗಾರನ ಗಮನ ಬಾಲದ ಕಡೆ ಹೋಗುವಂತೆ ಮಾಡುತ್ತದೆ. ಇದರಿಂದ ಹಲ್ಲಿ ಅಲ್ಲಿಂದ ಆರಾಮವಾಗಿ ಪರಾರಿಯಾಗುತ್ತದೆ. ಇದೇ ಇದರ ಗುಟ್ಟು. ರಕ್ಷಣೆಗಾಗಿ ತನ್ನ ಬಾಲವನ್ನು ತಾನೇ ಕತ್ತರಿಸಿಕೊಳ್ಳುತ್ತದೆ. ತನಗೆ ಬೇಕಾದಾಗ ಬಾಲವನ್ನು ಕತ್ತರಿಸಿಕೊಳ್ಳುವ ವಿಶೇಷ ಶಕ್ತಿ ಹಲ್ಲಿಗಿದ್ದು ಇದು ತನ್ನ ಆತ್ಮರಕ್ಷಣೆಯ ಭಾಗವಾಗಿದೆ. ಇದರಿಂದ ಅದು ದೊಡ್ಡ ಅಪಾಯದಿಂದ ಪಾರಾಗಬಹುದು. ಆರನೇ ಪ್ರಶ್ನೆ,
ಯಾವ ಸಮಸ್ಯೆಗಳಿರುವವರು ತಣ್ಣೀರಿನಿಂದ ಸ್ನಾನ ಮಾಡುವುದನ್ನು ತಪ್ಪಿಸಬೇಕು? ಆಪ್ಷನ್ಸ್ ಎ ಹೃದಯ, ಬಿ ಸ್ನಾಯು, ಸಿ ಇಮ್ಯುನಿಟಿ, ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ತಣ್ಣೀರಿನ ಸ್ನಾನವು ಸುರಕ್ಷಿತವಾಗಿದೆ, ಆದರೆ ಕೆಲವು ಅಪಾಯಗಳಿವೆ. ಹೃದಯ ಸಮಸ್ಯೆಗಳಿರುವ ಜನರು ಜಾಗರೂಕರಾಗಿರಬೇಕು, ಏಕೆಂದರೆ ಹಠಾತ್ ಶೀತಕ್ಕೆ ಒಡ್ಡಿಕೊಳ್ಳುವುದು ಕೆಲವೊಮ್ಮೆ ಹೃದಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇನ್ನು ವ್ಯಾಯಾಮದ ನಂತರ ಆಗಾಗ್ಗೆ ತಣ್ಣೀರಿನ ಸ್ನಾನ ಮಾಡುವುದರಿಂದ ನಿಮ್ಮ ದೀರ್ಘಕಾಲೀನ ಸ್ನಾಯು ಮತ್ತು ಬಲವರ್ಧನೆ ನಿಧಾನವಾಗಬಹುದು. ಅಲ್ಪಾವಧಿಯ ಪರಿಹಾರಕ್ಕಾಗಿ ಅಥವಾ ನೋವನ್ನು ಕಡಿಮೆ ಮಾಡಲು ನೀವು ತಣ್ಣೀರಿನ ಸ್ನಾನವನ್ನು ಆನಂದಿಸಿದರೆ ಅವು ನಿಮ್ಮ ದಿನಚರಿಯ ಭಾಗವಾಗಬಹುದು. ಸ್ನಾಯುಗಳ ಬೆಳವಣಿಗೆ ನಿಮ್ಮ ಗುರಿಯಾಗಿದ್ದರೆ ತರಬೇತಿಯ ನಂತರ ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡುವುದು ಉತ್ತಮ. 7ನೇ ಪ್ರಶ್ನೆ, ಕಾಲು ನೋವು ಹೆಚ್ಚಾಗಿದ್ದರೆ ಅದು ಯಾವ ಸಮಸ್ಯೆಗಳ ಸಂಕೇತವಾಗಿರುತ್ತದೆ? ಆಪ್ಷನ್ಸ್ ಎ ಹೃದ್ರೋಗ, ಬಿ ಪಾರ್ಶ್ವವಾಯು, ಸಿ ಅಧಿಕ ಬೊಜ್ಜು, ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ಕಾಲು ನೋವು ಹೆಚ್ಚಾಗಿ ಅಧಿಕ ಕೊಲೆಸ್ಟ್ರಾಲ್ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳ ಸಂಕೇತವಾಗಿರಬಹುದು. ಕೆಲವೊಮ್ಮೆ ನೋವು ಹೆಚ್ಚಾದರೆ ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಅದರಲ್ಲೂ ತೀವ್ರ ಅಸ್ವಸ್ಥತೆ ಮತ್ತು ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿಗೆ ಒಳಗಾಗುವ ಅಪಾಯ ಹೆಚ್ಚು ಎನ್ನುತ್ತಾರೆ ತಜ್ಞರು. ಕೆಲವೊಮ್ಮೆ ಈ ರೀತಿಯ ನೋವು ನಡೆಯುವುದರಿಂದಲೂ ಉಂಟಾಗುತ್ತದೆ, ಆದರೆ ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದಾಗ ಪರಿಹಾರ ಸಿಗುತ್ತದೆ. ದೇಹದಲ್ಲಿ ಒಟ್ಟು ಕೊಲೆಸ್ಟ್ರಾಲ್ ಮಟ್ಟವು 200 mg ಗಿಂತ ಕಡಿಮೆ ಇರಬೇಕು. ಅದೇ ಸಮಯದಲ್ಲಿ LDL ಮಟ್ಟ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ 100 mg ಗಿಂತ ಕಡಿಮೆ ಇರಬೇಕು. ಇದಕ್ಕಿಂತ ಹೆಚ್ಚಿದ್ದರೆ ಕಾಲುಗಳು ಸೇರಿದಂತೆ ದೇಹದ ಅನೇಕ ಭಾಗಗಳಲ್ಲಿ ರೋಗ ಲಕ್ಷಣಗಳು ಕಂಡುಬರುತ್ತವೆ. 8ನೇ ಪ್ರಶ್ನೆ, ಏಡಿ ಮಾಂಸವನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಶುಗರ್, ಸಿ ಪಾರ್ಶ್ವವಾಯು, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಏಡಿ ಮಾಂಸದಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲವು, ಸೆಲೇನಿಯಂ ಮತ್ತು ತಾಮ್ರವು ಇದ್ದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಇದು ತಗ್ಗಿಸುವುದು. ಕೆಟ್ಟ ಕೊಲೆಸ್ಟ್ರಾಲ್ನಿಂದಾಗಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಕಂಡುಬರುತ್ತದೆ. ಆಹಾರದಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಮತ್ತು ಕ್ಯಾಲೋರಿ ಇರುವ ಕಾರಣದಿಂದಾಗಿ ಹೃದಯ ಸಂಬಂಧಿ ರೋಗಗಳು ಇರುವವರಿಗೆ ಆಯ್ಕೆ ತುಂಬಾ ಕಡಿಮೆ ಇರುತ್ತದೆ. ಏಡಿ ಮಾಂಸದಲ್ಲಿ ಅದ್ಭುತವಾಗಿರುವ ಪೋಷಕಾಂಶಗಳು ಇರುವ ಕಾರಣದಿಂದಾಗಿ ಇದು ಹೃದಯದ ಕಾಯಿಲೆ ಇರುವವರಿಗೆ ಒಳ್ಳೆಯ ಆಯ್ಕೆ. ಪರಿಷ್ಕರಿಸಿದ ಕೊಬ್ಬಿನ ಪ್ರಮಾಣವು ಇದರಲ್ಲಿ ಕಡಿಮೆಯಾಗಿದೆ. ಏಡಿ ಮಾಂಸದಲ್ಲಿ ಇರುವಂತಹ ಸ್ಟೆರೋಲ್ಸ್ ಎನ್ನುವ ಅಂಶವು ಕೊಲೆಸ್ಟ್ರಾಲ್ ಹೀರಿಕೊಳ್ಳುವುದು ಮತ್ತು ಕೊಲೆಸ್ಟ್ರಾಲ್ ಸ್ರವಿಸುವಿಕೆಯ ವೃದ್ಧಿಸುವುದು ಎಂದು ಹೇಳಲಾಗುತ್ತದೆ. ಮತ್ತು ಏಡಿಯಲ್ಲಿ ಚೋರೋಮೆಮ್ ಎನ್ನುವ ಅಂಶವು ಅಧಿಕವಾಗಿದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಗ್ಗಿಸುತ್ತದೆ, ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿಡುತ್ತದೆ. ಇದು ಟೈಪ್ 2 ಮಧುಮೇಹಿಗಳಿಗೆ ನೆರವಾಗುತ್ತದೆ. ನೀವು ಮಧುಮೇಹಿಯಾಗಿದ್ದರೆ ಆಗ ನೀವು ಈ ಏಡಿಯನ್ನು ಸೇವಿಸಲೇಬೇಕು ಎನ್ನುತ್ತಾರೆ. 9ನೇ ಪ್ರಶ್ನೆ, ಕರ್ನಾಟಕದ ಯಾವ ಪ್ರದೇಶವನ್ನು ಫ್ಲವರ್ ಪಾಟ್ ಆಫ್ ಕರ್ನಾಟಕ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಕೊಡಗು, ಬಿ ಚಿಕ್ಕಮಗಳೂರು, ಸಿ ಗುಂಡ್ಲುಪೇಟೆ, ಡಿ ಚಿಕ್ಕಬಳ್ಳಾಪುರ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಂಡ್ಲುಪೇಟೆ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಗುಂಡ್ಲುಪೇಟೆಯು ತನ್ನ ವಿಶಾಲವಾದ ಸೂರ್ಯಕಾಂತಿ ಹೊಲಗಳು ಮತ್ತು ಚೆಂಡು ಹೂ ತೋಟಗಳಿಂದ ಭಾರತದ ಹೂವಿನ ಕುಂಡ ಎಂದು ಕರೆಯಲ್ಪಡುತ್ತದೆ. ಈ ಸುಂದರ ಪಟ್ಟಣವು ವಿಶೇಷವಾಗಿ ಹೂ ಬಿಡುವ ಸಮಯದಲ್ಲಿ ಚಿನ್ನದ ಸೂರ್ಯಕಾಂತಿಗಳು ಕಣ್ಣಿಗೆ ಕಾಣುವಷ್ಟು ದೂರ ಹರಡಿಕೊಂಡಿರುವುದರಿಂದ ಉಸಿರುಕಟ್ಟುವ ನೋಟವನ್ನು ನೀಡುತ್ತದೆ. ಅದರ ಸೌಂದರ್ಯದ ಜೊತೆಗೆ ಗುಂಡ್ಲುಪೇಟೆ ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ, ಏಕೆಂದರೆ ಸೂರ್ಯಕಾಂತಿ ಎಣ್ಣೆಯನ್ನು ಭಾರತೀಯ ಅಡುಗೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.